ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತೊಂದು ಹೊಸ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ. ನೋಡಿ ಫ್ರೆಂಡ್ಸ್, ಇದು 4 ಫ್ಲೋರು ಟೋಟಲು. ಗ್ರೌಂಡ್ ಫ್ಲೋರ್ ಬಿಟ್ಟು 3 ಫ್ಲೋರು. ಆಚೆ ಪ್ರೈಮರು ಇಂಟೀರಿಯರ್ ಪಟ್ಟಿ ಮಾಡ್ತಿದ್ದಾರೆ. ನೋಡೋಣ ಮಗು ಏನೇನು ಮಾಡ್ತಿದ್ದಾರೆ. ಅವ್ರಿಗೆ ಈಚೆ ಪ್ರೈಮರ್ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಗ್ರೌಂಡ್ ಫ್ಲೋರಿಂದನೂ ಬಾಲ್ಕನಿ, ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಗ್ರಿಲ್ ಹಾಕಿದ್ದಾರೆ. ನೋಡಿ, ನಮ್ಮ ಹುಡುಗ ಹಗ್ಗದಲ್ಲಿ ಮಾಡ್ತಾಯಿದ್ದಾನೆ. ನೋಡಿ, ಪೈಪ್ ಗಿಪ್ಪೆಲ್ಲ ಸೇರಿಸಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪ್ರೈಮರ್ ಮಾಡಬೇಕು. ನೋಡಿ, ಈಗ ಸ್ಟಾರ್ಟ್ ಆಗಿದೆ. ನೀವು ಬಾಡಿಗೆ ಪರ್ಪಸ್ಗೆ ಮತ್ತು ಇದಕ್ಕೆ ಮಾಡ್ಕೊಂಡಿದ್ದಾರೆ. ನೋಡೋಣ ಹೊರಗಡೆ ಫಸ್ಟು ಯಾವ ಥರ ಮಾಡಿದ್ದಾರೆ ಅಂತ. ನೋಡಿ, ಗ್ರಾನೈಟ್ ಎಲ್ಲ ಕಂಪ್ಲೀಟ್ ಆಗಿದೆ. ವಾಸ್ಕಲ್ಲು ಪಾಲಿಶು, ಇದು ಪಾಲಿಶು, ಫ್ರಂಟೆಲ್ಲ ಪಾಲಿಶು. ಬನ್ನಿ ನೋಡಿ, ಇದು ಹಾಲು, ಒಂದು ಕಿಚನ್. ನಾವು ಈಚೆ ಪ್ರೈಮರ್ ಬದಲು ಡ್ಯಾಮ್ ಪ್ರೂಫ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಪ್ಲಾಸ್ಟಿಕ್ ಒಂದು ಸ್ವಲ್ಪ ಇರೋದು ಕಂಪ್ಲೇಂಟ್ ಇದೆ. ಹಾಗಾಗಿ ಡ್ಯಾಮ್ ಪ್ರೂಫ್ನೇ ಮಾಡ್ತಾಯಿದ್ದೀವಿ. ನೋಡಿ, ಏಷ್ಯನ್ ಪೇಂಟ್ಸ್ನವ್ರದ್ದು ಡ್ಯಾಮ್ ಪ್ರೂಫ್ನೇ ಪ್ರೈಮರ್ ಮಾಡ್ತಾಯಿದ್ದೀವಿ. ಬಟ್ ಇದು ಪ್ರೈಮರಲ್ಲ, ಡ್ಯಾಮ್ ಪ್ರೂಫ್. ನೋಡಿ, ಇದು ಕಿಚನ್ನು. ಎಲ್ಲ ಮೆಟೀರಿಯಲ್ ತೊಗೊಂಡು ಕಿಚನಲ್ಲಿ ಇಟ್ಟಿದ್ದೀವಿ. ಬಿಲ್ಡಿಂಗೇನೆ ಕೆಲವರು ಮಾಡಿಸ್ತಾರೆ ಡ್ಯಾಮ್ ಪ್ರೂಫ್ನ ಆಚೆಗೆ. ಎಲ್ಲ ಏಷ್ಯನ್ ಪಟ್ಟಿ ಹಾಕಿದ್ದೀವಿ. ನೋಡಿ, ಇದು ಸಿಂಗಲ್ ಬೆಡ್, ಡಬಲ್ ಬೆಡ್ರೂಮು. ನೋಡಿ ಫ್ರೆಂಡ್ಸ್, ಇದು ಸಿಮೆಂಟ್ನಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ. ಇದು ಬಿಲ್ಡಿಂಗ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಸಿಮೆಂಟ್ನಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ. ಯಾಕಪ್ಪ ಈ ಥರ ಮಾಡ್ತಾರೆ ಅಂದರೆ ತುಂಬ ವರ್ಷ ಬಾಳಿಕೆ ಬರುತ್ತೆ, ಬೇಗ ಗೆದ್ಲಿಡಿಯೋಲ್ಲ ಅನ್ನೋದಕ್ಕೋಸ್ಕರ ಈ ಥರ ವಾರ್ಡ್ರೋಬ್ ಮಾಡಿಸ್ತಾರೆ ಫ್ರೆಂಡ್ಸ್. ಈ ಥರ ಮಾಡಿಸೋದೇ ಬೆಸ್ಟು. ಯಾಕೆಂದರೆ ನೋಡಿ, ಇದ್ರ ಮೇಲೆ ಒಬ್ಬ ಮನುಷ್ಯ ಹತ್ತರೂ ಸಹ ಏನೂ ಆಗೋಲ್ಲ, ಅಷ್ಟು ಸ್ಟ್ರೆಂತಾಗಿದೆ. ಇದೇ ಬೆಸ್ಟು. ಯಾಕೆಂದರೆ ತುಕ್ಕಿಡಿಯಲ್ಲ ಮತ್ತು ಗೆದ್ದಲು ಬರೋಲ್ಲ. ಹಾಗಾಗಿ ಇದೇ ಬೆಸ್ಟು. ಈ ಥರನೇ ಮಾಡಿಸಿ ಎಲ್ಲೇ ಮಾಡಿಸಿದ್ರು ಆ ಥರ ವಾರ್ಡ್ರೋಬ್ ಮರವಾಗಿ ಹೀಗೆ ಬೇಗ ಗೆದ್ದಲಿಡಿಯುತ್ತೆ. ಕೆಲವೊಂದು ಕಡೆ ಹಿಡಿಯುತ್ತೆ, ಕೆಲವೊಂದು ಕಡೆ ಹಿಡಿಯೋಲ್ಲ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ, ಲೈಫ್ ಬರುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ಇದು ಅಟ್ಯಾಚ್ ಬಾತ್ರೂಮು, ಒಂದೇ ಬಾತ್ರೂಮ್. ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ. ನೋಡಿ, ಇದೂ ಸೇಮ್ ವಾರ್ಡ್ರೋಬು. ಇವರೆಲ್ಲ ಪೋರ್ಷನಲ್ಲೂ ಸೇಮ್ ಮಾಡ್ತಿದ್ದಾರೆ. ಬಟ್ ಮೇಲ್ಗಡೆಗೆ ಮಾತ್ರ ಜಸ್ಟ್ ಇದನ್ನು ಮಾಡ್ತಾರೆ. ಇದೊಂದು ಬಾತ್ರೂಮು ನೋಡೋಣ ಫ್ರೆಂಡ್ಸ್. ಕೆಳಗಡೆ ಫ್ಲೋರು, ಗ್ರೌಂಡ್ ಫ್ಲೋರ್. ಇದು ಗ್ರೌಂಡ್ ಫ್ಲೋರಲ್ಲಿ ಒಂದು ಸ್ವಲ್ಪ ಐಟಮ್ ಇಟ್ಟಿದ್ದಾರೆ. ಬನ್ನಿ ಮೇಲ್ಗಡೆ ಫ್ಲೋರ್ ಹೋಗೋಣ. ಇದು ಕಾರ್ ಪಾರ್ಕಿಂಗು ಫ್ರೆಂಡ್ಸ್. ನೋಡಿ, ಸ್ಟೆಪ್ಸ್ ಎಲ್ಲ ಮೇಲ್ಗಡೆ ಮಾಡ್ಕೊಂಡಿದ್ದಾರೆ. ಬನ್ನಿ ಸ್ಟೆಪ್ ಮೇಲೆ ಹೋಗ. ನೋಡ್ರಲ್ಲ, ಇದು ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೆಪ್ಸು. ನೋಡಿ ಫ್ರೆಂಡ್ಸ್, ಇದು ಓನರ್ ವಾಸಕ್ಕಿರೋವಂಥದ್ದು. ನೋಡಿ, ಇಲ್ಲೆಲ್ಲ ವೆಟ್ರಿಫೈಡ್ನ ನೋಡಿ, ಇಲ್ಲಿ ವೆಟ್ರಿಫೈಡ್ ಮಾಡಿದ್ದಾರೆ. ಇದಕ್ಕೆ ಬ್ಲ್ಯಾಕ್ ಲೇಯರ್ ಕೊಟ್ಟಿದ್ದಾರೆ ಗ್ರಾನೈಟಲ್ಲಿ. ಅದು ತುಂಬ ಲುಕ್ಕಾಗಿ ಕಾಣಿಸುತ್ತೆ ನೋಡಿ. ಮತ್ತು ರೆಡ್ ಒಂದು ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಅಷ್ಟೇ, ಇದು ಕಲ್ಲೇ ಟೈಲ್ಸ್. ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಬನ್ನಿ, ಓನರ್ ವಾಸ ಇರೋ ಮನೆ ನೋಡಿದೆ ಫ್ರೆಂಡ್ಸ್. ನೋಡಿ, ಇದು ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ. ಒಳಗಡೆ ಪಟ್ಟಿ ಕೆಲಸ ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇದನ್ನು ಸಹ ಇವರು ಸಿಮೆಂಟಲ್ಲೇ ಮಾಡಿದ್ದಾರೆ. ಸಿಮೆಂಟಲ್ಲಿ ನಾವು ಪಟ್ಟಿ ಮಾಡಿ ಪೇಂಟ್ ಮಾಡೋದು ಇದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದೇ ಬೆಸ್ಟ್ ಆಪ್ಷನ್. ಸಿಂಪಲ್ಲಾಗಿ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಬಾಲ್ಕನಿ ಮೀನ್ಸ್ ಛೋಟಾ ಕಿಚನ್. ನೋಡಿ, ಇಲ್ಲೊಂದು ಅಟ್ಯಾಚ್ ಬಾತ್ರೂಮು ಮತ್ತು ಡ್ರೆಸ್ಸಿಂಗ್ ರೂಮ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಇದು ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ನಾವು ಪಟ್ಟಿ ಮಾಡಿದ್ರೆ ಇವಾಗ ವಾರ್ಡ್ರೋಬ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಫೈನಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸಹ ಬಾಲ್ಕನಿ. ನೋಡಿ, ಬಾಲ್ಕನಿಗೆ ಓಪನ್ ಮಾಡೋಂಥ ಗ್ರಿಲ್ಲು ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಪಟ್ಟಿ ಕೆಲಸ ನಡೀತಾ ಇದೆ. ನಮ್ಮ ಹುಡುಗರು ಯಾಕೋ ಸಿಕ್ಕಾಪಟ್ಟೆ ಸ್ಲೋ ಆಗಿಬಿಟ್ಟವ್ರೆ.
ನೋಡಿ ಫ್ರೆಂಡ್ಸ್, ಇದು ಡೂಪ್ಲೆಕ್ಸ್ ಸಿಂಪಲಾಗಿ ಓಪನ್ ಮಾಡ್ಕೊಂಡಿದ್ದಾರೆ, ಜಾಸ್ತಿ ಏನು ಮಾಡ್ಕೊಂಡಿಲ್ಲ. ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮಾಡೋರ ಮೇಲ್ಗಡೆ, ಇದನ್ನು ಸೇಮ್ ₹1,000. ಅಟ್ಯಾಚ್ ಬಾತ್ರೂಮು. ಇದೊಂದು ಚಿಕ್ಕ ರೂಮ್ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಸಿಂಪಲ್ಲಾಗಿದೆ ಫ್ರೆಂಡ್ಸ್. ನಮ್ಮ ಹುಡುಗ ಹಗ್ಗದಲ್ಲಿ ಕೆಲಸ ಮಾಡ್ತಿದ್ದಾನೆ, ನೋಡ್ಬೋದಾ ಫ್ರೆಂಡ್ಸ್. ಇನ್ನೂ 3 ಫ್ಲೋರ್ ಇದೆ. ಎಲ್ಲ ಇದು ಇಷ್ಟು ನೋಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಏನೇನಾಗಿದೆ ಕಂಪ್ಲೀಟ್ ಅಂತ. ಬಾಯ್ ಫ್ರೆಂಡ್ಸ್.